ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳಿ ಶಂಕರ್ ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಭಜನಾ ಮಂಡಳಿಯ ಸದಸ್ಯರಾಗಿರುವ ಚಲವಾದಿ ನಾರಾಯಣಸ್ವಾಮಿ ಅವರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಇತರೆ ದಲಿತ ನಾಯಕರನ್ನು ನಿಂದಿಸುತ್ತಿದ್ದಾರೆ. ಇಂತಹ ಕೀಳು ಮಟ್ಟದ ರಾಜಕಾರಣವನ್ನ ಅವರು ಬಿಡಬೇಕು, ಮುತ್ಸದಿತನವನ್ನ ಮೈಗೂಡಿಸಿಕೊಳ್ಳಬೇಕು. ಚಲವಾದಿ ನಾರಾಯಣಸ್ವಾಮಿ ಅವರು ಜಾತಿವಾದ ಬೆಂಬಲವನ್ನ ಬೆಂಬಲಿಸುವವರು ಹಾಗೂ ಸಂವಿಧಾನ ವಿರೋಧಿಗಳ ಜೊತೆಯಲ್ಲಿ ನಿಂತಿದ್ದಾರೆ ಎಂದು ಕಿಡಿಕಾರಿದರು. ಒಂದು ನಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚೆಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವರ ಘನತೆಗೆ ತಕ್ಕನಾದಂತಹ ಮಾತುಗಳನ್ನು ಆಡದೆ ಒಂದು ಸರ್ಕಾರದಲ್ಲಿ ಸಚಿವರಾಗಿರುವಂಥವರನ್ನು ಅತ್ಯಂತ ಅಸಂಬದ್ಧವಾಗಿ ಮಾತಾಡಿರೋದನ್ನು ತಾವು ಕೂಡ ಈಗಾಗಲೇ ಅದರ ಬಗ್ಗೆ ತಮಗೆ ವಿಷಯ ಮಂದಟ್ಟಾಗಿದೆ. ಸೊ ಅದರ ಬಗ್ಗೆ ನಾವು ಈ ರೀತಿಯ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥವರು ತಮ್ಮ ವಿವೇಕ ಮತ್ತು ವಿವೇಚನೆಯಿಂದ ಮಾತನಾಡಬೇಕಾಗತ್ತೆ. ಯಾಕಂದರೆ ಜನ ಗಮನಿಸ್ತಾ ಇರ್ತಾರೆ. ಕರ್ನಾಟಕದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಅತ್ಯಂತ ಮಹತ್ವವಾದ ಒಂದು ಸ್ಥಾನ ಇದೆ ದೇಶದಲ್ಲಿ. ಯಾಕಂದರೆ ಕರ್ನಾಟಕದ ಒಂದು ರಾಜ್ಯಾಡಳಿತ ಮತ್ತು ವಿಧಾನಸಭೆ ವಿಧಾನ ಪರಿಷತ್ತುಗಳಿಗೆ ಅದರದ್ದೇ ಆದಂಥ ಒಂದು ಮೌಲ್ಯ, ಒಂದು ಘನತೆ ಇದೆ. ಹಾಗಾಗಿ ಕನ್ನಡವನ್ನು ಬಳಸುವಾಗ, ಕನ್ನಡದ ಭಾಷೆ ಅತ್ಯಂತ ಪ್ರಾಚೀನ ಭಾಷೆ, ಅದು ಅಂಥ ಭಾಷೆಯನ್ನು ಬಳಸುವಾಗ ಕನ್ನಡದ ನುಡಿಗಟ್ಟುಗಳು ಅದನ್ನು ಗಮನದಲ್ಲಿಟ್ಕೊಂಡು ಮಾತನಾಡಬೇಕಾಗತ್ತೆ. ಯಾವುದೇ ಪ್ರಾಣಿಯನ್ನು, ಮನುಷ್ಯನಷ್ಟು ನೀಚ ಪ್ರಾಣಿ ಯಾವುದೂ ಇಲ್ಲ. ಆದರೆ ಪ್ರಾಣಿಗಳನ್ನು ಬಳಸ್ಕೊಂಡು ಮನುಷ್ಯರನ್ನು ಹೀಗಳೆಯೋದು ಅದು ಹೀನಯವಾದಂತಹ ಒಂದು ವಿಚಾರ. ಅದರಿಂದ ಇನ್ನು ಮುಂದೆ ಇಂಥ ಸಾರ್ವಜನಿಕ ರಂಗದಲ್ಲಿರೋಂಥವರು ತಮ್ಮ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು, ಭಿನ್ನಮತ ಇರಲೇಬೇಕು, ಭಿನ್ನಾಭಿಪ್ರಾಯ ಇದ್ದಾಗಲೇ ಪ್ರಜಾಪ್ರಭುತ್ವದ ಸೌಂದರ್ಯ ಉಳ್ಕೊಳ್ಳೋದು. ಆದರೆ ಅದನ್ನು ಹೊರತುಪಡಿಸಿ ಬೀದಿ ಜಗಳದ ರೀತಿಯಲ್ಲಿ ಅವಿವೇಕಿಗಳ ಥರ ವರ್ತಿಸೋದು ಅದು ಸರಿಯಾದ ಕ್ರಮ ಅಲ್ಲ. ಅದರಿಂದ ಯಾರೇ ಆಗಿರಲಿ, ಸಾರ್ವಜನಿಕವಾಗಿ ಇರೋವಂಥವರು ಜನಪ್ರತಿನಿಧಿಗಳು ಅತ್ಯಂತ ವಿವೇಕದಿಂದ ವರ್ತಿಸಬೇಕು. ಮಾತನಾಡುವಾಗ, ಕನ್ನಡವನ್ನು ಬಳಸುವಾಗ ಅಥವಾ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ನಾವು ಬಳಸುವ ಭಾಷೆ ಅದು ನಮ್ಮ ಘನತೆಗೆ ತಕ್ಕನಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಚಲವಾದಿ ನಾರಾಯಣಸ್ವಾಮಿ ಅವರಲ್ಲಿ ವಿನಂತಿ ಮಾಡ್ತೇನೆ. ನಾನು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಈ ಆಫರ್ ಜೂನ್ 4ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208.